ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯಪಟ್ಟಣದ ಬಾಣೂರು ಮತ್ತು ಅಗ್ರಹಾರ ತಾಂಡ್ಯದಲ್ಲಿಂದು ಕೇಂದ್ರ ಸರ್ಕಾರದ ಕೃಷಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ಈ ಸಂದರ್ಭದಲ್ಲಿ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಸುಚಿತ್ರಾ ಕುಮಾರಿ, ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧ ರೈತರಿಗೆ ಸಮಗ್ರ ಮಾಹಿತಿ ನೀಡಲಾಗುತ್ತಿದೆ. ಜೂನ್ 12ರವರೆಗೆ ಅಭಿಯಾನ ನಡೆಯಲಿದ್ದು, ರೈತರು ಕೃಷಿ ಸಂಬಂಧ ತಾವು ಎದುರಿಸುತ್ತಿರುವ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಅಧಿಕಾರಿಗಳಿಗೆ ತಿಳಿಸಿದಲ್ಲಿ ಅದಕ್ಕೆ ಸೂಕ್ತ ಪರಿಹಾರ ಸೂಚಿಸುವುದಾಗಿ ಹೇಳಿದರು. ಈಗಿನ ಕಾಲದಲ್ಲಿ ದೂರದರ್ಶನದೊಂದಿಗೆ ರೈತ ಷಣ್ಮುಗಪ್ಪ, ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಗ್ರಾಮಗಳಿಗೆ ತೆರಳಿ ಕೃಷಿ ಯೋಜನೆಗಳು, ಬೆಳೆ ಬೆಳೆಯುವುದು ಸೇರಿದಂತೆ ಅಗತ್ಯ ಮಾಹಿತಿ ನೀಡುತ್ತಿರುವುದು ಸಂತಸದ ಸಂಗತಿ ಎಂದರು. ಪ್ರತಿಯೊಂದು ಮಾಹಿತಿಯನ್ನು ನೀಡಿದ್ದಾರೆ. ರೈತ ಮಹಿಳೆ ಗಂಗಮ್ಮ, ತೆಂಗು ಬೆಳೆಯಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದು, ಈ ಕುರಿತು ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡಿದ್ದಾರೆ ಎಂದು ತಿಳಿಸಿದರು. ಕೃಷಿ ಇಲಾಖೆಯಿಂದ ತಿಳಿಸಿದ್ದಾರೆ, ಇದನ್ನು ನಾವು ತಿಳ್ಕೊಂಡಿದ್ವಿ. ಅದರಂತೆ ನಾವು ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಕೃಷಿ ಅಧಿಕಾರಿ ನಾಗರಾಜ್, ವಿಜ್ಞಾನಿಗಳ ತಂಡದ ಸಹಯೋಗದೊಂದಿಗೆ ಕೃಷಿ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಬೇಸಾಯ ಕ್ರಮಗಳ ಕುರಿತು ರೈತರಿಗೆ ಸಂಪೂರ್ಣ ತಿಳಿಸಿಕೊಡಲಾಗುತ್ತಿದೆ ಎಂದರು. ಈಗ ಹಾಲಿ ಬಿತ್ತನೆ ಬೀಜನ ವಿತರಣೆ ಮಾಡ್ತಿದ್ದೀವಿ. ಆಮೇಲೆ ನಮ್ಮಲ್ಲಿ ಕೃಷಿ ಭಾಗ್ಯ ಯೋಜನೆ ಅಂತಿದೆ. ಈ ಯೋಜನೆಯಲ್ಲಿ ರೈತರು ರಿಯಾಯಿತಿ ದರದಲ್ಲಿ ಕೃಷಿ ಹೊಂಡಗಳನ್ನ ಮಾಡ್ಕೋಬೇಕಾಗಿ ಕೇಳ್ಕೊತೇನೆ. ಮತ್ತೊಬ್ಬ ಅಧಿಕಾರಿ ವಿನಯ್, ಈ ಅಭಿಯಾನದಿಂದ ರೈತರಿಗೆ ಕೃಷಿ ಸಂಬಂಧ ಸಂಪೂರ್ಣ ಮಾಹಿತಿ ದೊರೆಯಲಿದ್ದು ಉತ್ತಮ ಬೆಳೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಹೊಸ ತಾಂತ್ರಿಕತೆಗಳನ್ನು ಚರ್ಚೆ ಮಾಡಿರ್ತಾರೆ. ಅದರ ಜೊತೆಗೆ ನಾವು ನಮ್ಮ ಕೃಷಿ ಇಲಾಖೆಯಲ್ಲಿ ಏನೇನು ರೈತರಿಗೆ ಸೌಲಭ್ಯಗಳಿದೆ, ಹೊಸ ಯೋಜನೆಗಳ ಅದನ್ನು ಕೂಡ ಚರ್ಚೆ ಮಾಡಿ ರೈತರಿಗೆ ಸವಿವರವಾಗಿ ವಿಸ್ತರಣೆ ಮಾಡಿ